ಏನು ತಗೊಂಬಂದಿಲ್ಲ ಏನು ತಗೊಂಬಂದಿಲ್ಲ ಅವು ಕೊಟ್ಬಿಟ್ರ ಹೌದಾ ಅವು ಸಣ್ಣ ಮರಿ ಎಷ್ಟು 4,600 ನೀವು ದೊಡ್ಡವು ಇವೆ 8,000 ಹಂಗೆ ಹೇಳಿದೆ. 8,000 ಅವು ಒಂದಕ್ಕೆ 400 4,600 4,600 ಎಷ್ಟು ಮರಿ ಅವು 5 ಮರಿ ಇದೆ. ಒಂದೊಂದು ಮರಿ 4,600 ಒಂದೊಂದು ಮರಿ 4,600 ಎಲ್ಲ ಓದ್ತು. ಏನು 2-3 ತಿಂಗಳ 4 ತಿಂಗಳು ಅಲ್ಲ ನಿಮ್ಮವ ನೋಡ್ರಿ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ 6,500 ಎಲ್ಲ ಟಗರು ಮರಿನಾ ನೀವೇನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಬೆಲೆ ಒಂದಕ್ಕೆ 6,000 ಎಲ್ಲ ಟಗರು ಮರಿ ಬೇಡ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಕೊಟ್ಟಿಲ್ಲ ಅಲ್ಲ ಬೆಲೆ ಎಷ್ಟು ಅಂತ ರೇಟು 7 ಎಲ್ಲ ಟಗರು ಮರಿನಾ ಎಲ್ಲ ಟಗರ ಹೆಣ್ಮರಿ ಹೆಣ್ಣು ಕುರಿ ಏನು ಸಂತೆ ಸುಮಾರ ಜೋರ ಹೆಂಗೆ ಏನಿಲ್ಲ ವ್ಯಾಪಾರ ಇಲ್ಲ ಅಲ್ವಾ ಗೊತ್ತಾಗ್ಬಿಡುತ್ತಲ್ವಾ ಅಕ್ಕಿರಾಂಪುರ ಅಂದರೆ ವ್ಯಾಪಾರ ಜಾಸ್ತಿ ಆದಾಗಲೇ ಅದು ಅಕ್ಕಿರಾಂಪುರ ಸಂತೆ ಅಂತ ಅಲ್ವಾ ಬಟ್ ಜನ ಜಾಸ್ತಿ ಇದ್ದಾರೆ ಬಿಡಿ ಇನ್ಮೇಲೆ ಶುರುವಾಗುತ್ತೆ ಸಂಕ್ರಾಂತಿ ಕಳೆದಾದ್ಮೇಲೆ ಅಲ್ವಾ ಒಂದು 5-6 ತಿಂಗಳು ಒಳ್ಳೆ ಹೋಗುತ್ತೆ ರಂಜಾನು ಬಕ್ರೀದು ಎಲ್ಲ ಬರ್ತಾವಲ್ಲ ಅವಾಗ ಶಿವರಾತ್ರಿ ಯುಗಾದಿ ರಂಜಾನು ಬಕ್ರೀದಂತೂ ಒಳ್ಳೆ ವ್ಯಾಪಾರ ಆಗುತ್ತೆ ಅವಾಗ ಬಕ್ರೀದ್ಗಂತೂ ಒಳ್ಳೆ ವ್ಯಾಪಾರ ಹೋದ ವರ್ಷ ಬಕ್ರೀದ್ಗೆ ನಾವು ಒಳಗಡೆ ಬರೋಕ್ಕಾಗಲಿಲ್ಲ
ಕೊಟ್ರೆ ವಾತಾನ ವಾತಾನ ಏನು ಬೆಲೆ ಕಟ್ಟಿದ್ದೀರಾ? ಏನು ಬೆಲೆ ಎಷ್ಟು ಹೇಳಿ ಬೆಲೆ? ಹಾಂ 10,000. ನಾವು ಯೂಟ್ಯೂಬರ್ ಬಿಡಿ. ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಿ ಸಲ? 16,500 ಎಲ್ಲ ವಾಕ್ ಮರಿ ಅಲ್ವಾ? ಚೆನ್ನಾಗಿದೆ ಮರಿ. ಭಾಳ ದಿನ ತಿಂಗಳು ಮಾತಾಡ್ತಾರೆ. ಗೊತ್ತಿರಲಿಲ್ವಾ? ಅಲ್ಲೂ ಕಂಡಿಲ್ಲ ಇಲ್ವಾ? ಚೆನ್ನಾಗಿದೆ ಮರಿ. ಎಲ್ಲ ಅಟ್ ಎ ಟೈಮ್ ಪರ್ಚೇಸ್ ಮಾಡ್ಬೋದು. ಹೆಂಗಿದೆ ಮರಿ? ಯಾಕೆ ಹುಷಾರಿಲ್ವಾ? ಹೆಂಗೆ? ಇಲ್ಲ ಬೇಸಾಯ. ಹಾಂ ಹಾಂ. ಏನು ರಾಗಿ ಬರುತ್ತಾ ಈ ಸಲ? ರಾಗಿ ಕಟಾವು ಮಾಡಿರಾ? ಪರವಾಗಿಲ್ಲ ಈ ಸಲ 90% ರಾಗಿ ಬರುತ್ತಲ್ಲ. ರಾಗಿ ಚೆನ್ನಾಗಿ ಅಲ್ವಾ? ರಾಗಿ ಬರುತ್ತೆ ಈ ಸಲ ಅಲ್ವಾ? ಹೆಂಗ ಮನೆ ಒಳಗಡೆ ರಾಗಿ ಇದ್ರೆ ಎಷ್ಟೋ ನೆಮ್ಮದಿ ಅಲ್ವಾ? ಏನು ಬೆಲೆ ಕಟ್ಟಿದ್ದೀರಾ ವಾತಕ್ಕೆ? 50,000 ಕಟ್ಟಿದ್ದೀವಿ. ಹಾಂ 50 ಎರಡಕ್ಕೂ? ಹಾಂ. ನೀವು ಸಣ್ಣವು? ಸಣ್ಣವು 8,000. 8,000. ಎರಡು ಸೇರಾ? ಏನು ಸಂತೆ ಸುಮಾರ ಹೆಂಗೆ? ಸಂತೆ ಸುಮಾರ ಹೆಂಗೆ ಅಂತ ವ್ಯಾಪಾರ ಸ್ವಲ್ಪ ಪರವಾಗಿಲ್ಲವಾ? ಸಂತೆಗೆ ಬರ್ತಾ ಇರ್ತೀರಾ? ಸಂತೆಗೆ ಬರ್ತಾ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅಲ್ಲೇ ಒಂದು 4-5 ಯಜಮಾನ್ರೆ, ಒಂದು ಕುರಿ ಮತ್ತು ಆಡು ವಯಸ್ಸು ಎಷ್ಟು ಸರಾಸರಿ? ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ತಿಳ್ಕೊಬೇಕು ನೀವು. ಒಂದು ಕುರಿ ಮರಿ ಕುರಿ ಮತ್ತು ಆಡು ಸರಾಸರಿ ಆಯಸ್ಸು ಎಷ್ಟು? ಅಣ್ಣ ಅದಕ್ಕೂ 100 ವರ್ಷ ಇರುತ್ತೆ ಕುರಿಗೆ. ಇರಲ್ವಾ? ಒಂದು 60 ಇರಲ್ವಾ? ಎಷ್ಟು ವರ್ಷ ಇದೆ? 60 ಇರಲ್ವಾ? 10 ವರ್ಷ 15 ವರ್ಷ ಅಲ್ವಾ? ಏನ್ ಮಾತಾಡೋದು ಒಳ್ಳೆ ಒಳ್ಳೆ 10ರಿಂದ 15 ವರ್ಷ ಅಲ್ವಾ? ದನ 20ರಿಂದ 25 ವರ್ಷ, ಅದು 30 ವರ್ಷ ಅಲ್ವಾ? ಆಮೇಲೆ ನಾಯಿ 15 ವರ್ಷ. ಗೊತ್ತಾಗಬೇಕು, ತಿಳ್ಕೊಬೇಕಲ್ವಾ? ಅಲ್ವಾ? ಇಲ್ಲಿ ಹೇಳಿದ್ದು. ಈಗ ನಮಗೆ ಏನಾದ್ರು ಅನಾರೋಗ್ಯ ಆದ್ರೆ ನಾವೇನು ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ಚೆನ್ನಾಗಿ ನೋಡ್ಕೊಳ್ತೀವಲ್ವಾ? ಹಂಗೆ ಈ ಮರಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ 1 ವರ್ಷ 2 ವರ್ಷ ಬಾಳ್ಕೆ ಮಾಡುತ್ತಲ್ವಾ? ಈಗ ನಮಗೆ BP ಶುಗರ್ ಆದರೆ ಮಾತೆ ತಗೊಳ್ಳಲ್ವಾ? ಅಲ್ವಾ? ಇವಕ್ಕೂ ಹಂಗೆ ಅಲ್ವಾ? ಅವು ಚೆನ್ನಾಗಿ ನೋಡ್ಕೊಂಡ್ರೆ ಇನ್ನೂ 1 ವರ್ಷ ಮುಂದಿರ್ತಾವೆ. ಸರಾಸರಿ 10ರಿಂದ 15 ವರ್ಷ ಕರೆಕ್ಟ್ ಹೇಳಿದ್ವಿ. ಹಾಂ ಯಜಮಾನ್ರ, ಏನು ಹೊಂದ್ಕೊಂಡಿಲ್ಲ? ಚೇರ್ಗೀರ್ ಹಂಚ್ಕೊಂಡಿಲ್ಲ ನೀವು? ಇಲ್ಲಿಗೂ ಬರ್ತೀರಾ? ತಿಂಡಿ ಮಾಡಿರಾ ಇಲ್ಲ ಇನ್ನೂ? ಇನ್ನಿಲ್ವಾ? ಏನು ಬೆಲೆ ಕಟ್ಟಿದ್ದೀರಿ ಸಲ? 9,000. ಎಲ್ಲ ವಾತ್ಪುರಿನಾ? ಮಂಗಳವಾರ ಖರ್ಚಾದ್ವಾ? ಹಾಂ ಪರವಾಗಿಲ್ಲ. ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಜಾಗ ಸಿಗುತ್ತಲ್ಲಿ ಅಲ್ವಾ? ತುಂಬ ವಿಶಾಲವಾದ ಜಾಗ ಇರುತ್ತಲ್ವಾ? ಇಲ್ಲಾಂದ್ರೆ ಸ್ವಲ್ಪ ಗಜಿಬಿಜಿ. ನಿಮ್ಮ ಪ್ರಕಾರ ಆಡುಗೂ ಮತ್ತು ಕುರಿಗೂ ಎಷ್ಟು ವಯಸ್ಸು? ಆಯಸ್ಸೆಷ್ಟು? ಆಯಸ್ಸು ಕಡೆ ಅಂದರೆ 6 ತನಕ ಮೇಯಿಸ್ಬೋದು. ಅಲ್ಲಿಗೆ ಅದಾಲೆ ಬಲಿಕೆ ಲೆಕ್ಕಾಚಾರಕ್ಕೆ ಬರುತ್ತೆ. ಅಲ್ಲಪ್ಪ, ಆಯಸ್ಸೆಷ್ಟು ಅಂತ ಒಂದು ಕುರಿ ಮತ್ತು ಮೇಕೆ? 6 ವರ್ಷ ಇರಬೇಕು ಜಾಸ್ತಿ. ಕುರಿ ಮೇಕೆಗೆ ಸಹ ಜಾಸ್ತಿ ಮಿನಿಮಮ್ಮು 10ರಿಂದ 15 ವರ್ಷ. 10ರಿಂದ 15 ವರ್ಷ. ಎಸ್.
ಕುರಿ ದನ ಮೇಕೆಗೆ ಕರುಗಳಿಗೆ 20 ರಿಂದ 30 ವರ್ಷ ಇದೆ. 15 ವರ್ಷ ಇರು ಸರ್ ಆಡು ಕುರಿಗೆ ಆಯುಸ್ಸು. ದನ ಕರುಗಳಿಗೆ 20 ರಿಂದ 30 ವರ್ಷ ಇದೆ. ಆಡು ಕುರಿಗೆ ಆಡು ಕುರಿಗೆ 15 ವರ್ಷ ಇದೆ. 10 ರಿಂದ 15 ವರ್ಷ. 15 ವರ್ಷ ಇದೆ. ನೋಡ್ಕೊಂಡಂಗೆ ನೋಡ್ಕೊಂಡಂಗೆ. ಹೆಂಗೆ ನೀವು ಈಗ ನಮಗೆ BP ಶುಗರ್ ಬಂದಾಗ ನಾವು ಹೆಂಗ್ ನೋಡ್ಕೊಳ್ತೀವೋ ಹಂಗೆ ನೋಡ್ಕೊಂಡ್ರೆ ಇದು 1 ವರ್ಷ ಜಾಸ್ತಿ ಇರುತ್ತೆ ಅಲ್ವಾ? ಅಂದ್ರೆ ಆಚೆ ಕಡೆ ಬೈಲ ಮೀದಿರೋ ಇರ್ತವೆ ನಾಯಿ. 15 ವರ್ಷ. ಅದೇ ಮನೆಗೆ ಕಟ್ಟಿ ಮೇಸಿರೋ ವಾತ್ಗಳು ಚರ್ಬಿ ಹಾದ್ಕೊಂಡ್ಬಿಡ್ತವೆ. ಅಷ್ಟು ಇದ್ರಲ್ಲಿ ಇರಲ್ಲ. ನಾಯಿಗೆ 15 ವರ್ಷ. ನಾಯಿಗೆ ಬೇಕಲ್ವ ಎಲ್ಲ ಮಾಹಿತಿಗಳು ಅಲ್ವಾ? ದನ 30 ವರ್ಷ, ವೈಜ್ಞಾನಿಕವಾಗಿ 25 ವರ್ಷ, ಚೆನ್ನಾಗಿ ಇಟ್ಕೊಂಡ್ರೆ 30 ವರ್ಷ. ಇನ್ನೇನು ಸರ್? ಏನಿಲ್ಲ ಸರ್, ಬಂದೆ ಸುಮ್ಮನೆ. ಇನ್ನೇನನ್ನ ಕೇಳಿ ಹೇಳ್ತೀನಿ. ಅದು ಹೇಳ್ಕೊಂಡು ಆಮೇಲೆ ಸಂತೆ ಅಂದ್ರೆ ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಸಂತೆ ಅಂದ್ರೆ ಒಂದು ವೇದಿಕೆ ಇದೆ ಹೆಂಗೆ ಸರ್ ಜೀವನ ಮಾಡಕ್ಕೆ. ಆ ವೇದಿಕೆಯಲ್ಲಿ ಸಾವಿರಾರು ಜನ ಸೇರ್ಕೊಂತಾರೆ. ಸಾವಿರಾರು ಜನ ತಾವು ಒಂದೊಂದು ವಿಚಾರಗಳು ತಿಳ್ಕೊಳ್ಳೋ ಬೇಜಾರವೆ. ಆಮೇಲೆ ವ್ಯಾಪಾರ ಗೊತ್ತಿಲ್ದವನು ಬಂದ್ರು ಅನುಭವ ತಿಳ್ಕೊಬೋದು ಸಂತೆ ಒಳಗೆ. ಆಮೇಲೆ ಒಂದು ವೃತ್ತಿಗೆ ಒಂದು ಅವಕಾಶ ಇದ್ದಂಗೆ. ಏನೇ ಮಾಡಿದ್ರು ಜೀವನ ಮಾಡೋಕ್ಕೆ ಸಂತೆಯಲ್ಲಿ ಏನಿಲ್ಲ. ಒಬ್ಬ ಹೊರಗಡೆ ಹೋಗಿ ಒಂದು 20,000 ಸಂಬಳ ತೆಗಿಯೋನು ಸಂತೆ ಒಳಗೆ ಜೀವನ ಮಾಡೋನು ಅದು 2 ಪಟ್ಟು ತೆಗಿಬೋದು. ಒಂದು ಆತ್ಮವಿಶ್ವಾಸ ಬರುತ್ತೆ. ಹೊರಗಡೆ ಬರೋ ಒಂದು 20,000 ಸಂಬಳ ಕೊಡ್ತಾರೆ ಫ್ಯಾಕ್ಟ್ರಿ ಅಲ್ಲೆಲ್ಲ ಹೋದ್ರೆ. ಸಂತೆ ದುಡಿಬೋದು ಒಂದು 30-35 ಸಾವಿರ ತನಕ ದುಡಿಬೋದು. ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ, ನಾವು ಅದರ ಆಚೆ ನೋಡ್ಬೇಕು. ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ ಅಲ್ವಾ? ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ, ಜನರನ್ನ ಅರ್ಥ ಮಾಡುವಂತಿರುತ್ತೆ, ವ್ಯಾಪಾರದ ಕೌಶಲ್ಯ ಗೊತ್ತಿರುತ್ತೆ. ವ್ಯಾಪಾರದ ಕೌಶಲ್ಯವನ್ನು ಅರಿಬೇಕು ಅಂತ ಸಂತೆಗೆ ಬರಬೇಕು. ವ್ಯಾಪಾರದ ಲಾಜಿಕ್ ಇದೆಯಲ್ಲ ಅಷ್ಟು ಸುಲಭವಾಗಿ ಬರಲ್ಲ ಅದು. ಆಮೇಲೆ ಹೊಸ ಜನ ಪರಿಚಯ ಆಗ್ತಾರೆ. ಅದೇ 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 ಒಂದು ಹಳ್ಳಿಗೆ ಹೋದ್ರೆ ಇವರು ರಾಮ್ಪುರ್ ಸಂತೆ ಬರ್ತಾರಪ್ಪ ಅಂತ ಗುರ್ತಿಡಿತಾರೆ. ಆಮೇಲೆ ಜನಗಳು ಪರಿಚಯ ಬೇಜಾನ್ ಆಗುತ್ತೆ ಸರ್ ಸಂತೆಯಲ್ಲಿ. ಮಾತುಗಳಿದಾವಲ್ಲ ಸರ್, ಅದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ವೃದ್ಧಿ ಮಾಡೋದು. ಅದಕ್ಕೆ ಡಾಕ್ಟರ್ಗಳು ಯಾವಾಗಲೂ ನೀನು ಮನಸ್ಸು ಬಿಚ್ಚಿ ಮಾತಾಡ ಅಂತ ಅಲ್ವನ್ರಿ? ಮನಸ್ಸು ಬಿಚ್ಚಿ ಮಾತಾಡಬೇಕು. ಯಾಕಂದ್ರೆ ಮಾತುಗಳು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಅಲ್ವಾ? ವ್ಯಾಪಾರ ಬಿಡಿ, ಲಾಭ ನಷ್ಟ ಅವೆಲ್ಲ ಇದ್ದದ್ದೇ. ಈಗ ಜೀವನದಲ್ಲಿ ಸುಖ ದುಃಖ ಹೆಂಗೋ ಲಾಭ ನಷ್ಟ ಇದ್ದೇ ಇರ್ತಾವೆ, ಅವೆಲ್ಲ ಅಣ್ಣ ತಮ್ಮ ಇದ್ದಂಗೆ. ಅದನ್ನ ಮೀರಿ ಹೊರಗಡೆ ಬರಬೇಕು, ಆವಾಗಲೇ ಸಂತೆ ಅನ್ನೋದು. ಯಾವುದು ಸಂತೆ ಆಗಿರಲಿ ಅಲ್ವಾ ಸರ್? ನಿಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್. ಪ್ರದೀಪ್. ಇದೇ ಊರಾ? ಇಲ್ಲ, ಯಾವ ಊರು? ನಮ್ಮದು ತುಮಕೂರು. ತುಮಕೂರಣ್ಣ? ಹೌದಾ? ನಮ್ಮದು ತುಮಕೂರೇ. ಆಯ್ತು ಸರ್, ಒಳ್ಳೇದಾಗಲಿ.